ಲಿಂಗನಗೌಡರು ಆಗ ಪ್ರಚಲಿತವಿದ್ದ ಸರ್ಕಾರಿ ನಿಯಮಗಳಂತೆ ಕೇವಲ 55ನೇ ವರ್ಷದಲ್ಲಿ ನಿವೃತ್ತಿಯಾದರು. ಹೀಗಾಗಿ ಅವರ ಸಂಪೂರ್ಣ ಸಮಯ ಮರಾಠ ಕಾಲೋನಿಯಲ್ಲಿಯೇ ಕಳೆಯುವಂತಾಯಿತು. ಅವರೊಬ್ಬ ಶೋಕಿ ಮನುಷ್ಯ. ಯಾವತ್ತೂ ಶಿಸ್ತು, ಸಮಯ ಪಾಲನೆ ಮತ್ತು ಸದಾ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿರುವುದು ಅವರ ಸ್ವಭಾವವಾಗಿತ್ತು. ಮನುಷ್ಯನಿಗೆ ಏನಾದರೂ ಸಾಧಿಸಬೇಕೆಂಬ ಛಲವಿತ್ತೆಂದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ನಮಗೆ ತೋರಿಸಿಕೊಟ್ಟವರು ಲಿಂಗನಗೌಡರು. ಲಿಂಗನಗೌಡರ ವಿವಿಧೋನ್ಮುಖ ಕರಕುಶಲತೆ ಎಲ್ಲರ ಗಮನ ಸೆಳೆದಿತ್ತು. ಅವರ ಹಲವಾರು ಹವ್ಯಾಸಗಳ ಬಗ್ಗೆ ಅವರ ಸುಪುತ್ರ, ಅಳಿಯಂದಿರು, ಸೊಸೆಯಂದಿರು ಮತ್ತು ಮೊಮ್ಮಕ್ಕಳು ಹೇಳುವವರಿದ್ದಾರೆ. ನಾನು ಮರಾಠ ಕಾಲೋನಿ ಮನೆಗೆ ಬಂದಾಗಲೆಲ್ಲ ಲಿಂಗನಗೌಡರು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರುತ್ತಿದ್ದರು. ಅವರ ಸುತ್ತ ಅನೇಕರು ಹಗಲಿರುಳು ಕೆಲಸ ಮಾಡಿಕೊಂಡು ಕಲಿತುಕೊಂಡು ಹೋಗುತ್ತಿದ್ದರು. ಅಳಿಯನೊಡನೆ ಕೆಲ ನಿಮಿಷ ಕ್ಷೇಮ ಸಮಾಚಾರ ಮಾತನಾಡಲು ಅವರಿಗೆ ಆಗುತ್ತಿರಲಿಲ್ಲ. ಇವರಿಗೆ ಇಷ್ಟೊಂದು ಕೆಲಸಗಳಲ್ಲಿ ಅಭಿರುಚಿ ಹೇಗೆ ಬೆಳೆಯಿತು? ಇದೊಂದು ಸೋಜಿಗದ ಪ್ರಶ್ನೆ. ಆಗ ನನಗೆ ನೆನಪಾಗುತ್ತೆ ಸೋಮೇಶ್ವರ ಶತಕದ ಒಂದು ಪದ್ಯ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ಅರಿಯಲೇ, ಕೆಲವಂ ಸಜ್ಜನರ ಸಂಘದಿಂದ ಅರಿಯಲ್, ಸರ್ವಜ್ಞನಪ್ಪಂ ನರಂ. ಸೋಮನಾಥನ ಈ ವಚನ ಮತ್ತು ಸರ್ವಜ್ಞ ತನ್ನ ವಚನದಲ್ಲಿ ಒಂದು ಕಡೆ ಹೇಳ್ತಾನೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಲಿಂಗನಗೌಡರು ಬಹಳ ಸೂಕ್ಷ್ಮಗ್ರಾಹಿಗಳು. ಓದಲ್ಲೆಲ್ಲ ರಿಪೇರಿಂಗು, ಅಸೆಂಬ್ಲಿಂಗು, ಪೇಂಟಿಂಗು, ಪಾಲಿಷಿಂಗು, ನಿಟ್ಟಿಂಗು, ಟೈಲರಿಂಗು, ಗಾರ್ಡನಿಂಗು, ಡ್ರಾಯಿಂಗು, ಹೀಗೆ ಪ್ರತಿಯೊಂದರಲ್ಲೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಅವರಲ್ಲಿದ್ದ ಈ ಪೊಟೆನ್ಷಿಯಲ್ ನಾಲೆಜ್ ಅಥವಾ ಈ ಹಿಡನ್ ನಾಲೆಜ್ ಅಥವಾ ಸುಪ್ತ ಪ್ರತಿಭೆ ಅಪಾರವಾಗಿತ್ತು. ಆದ್ದರಿಂದ ಶತಕದ ಮಾತು ಮತ್ತು ಸರ್ವಜ್ಞನ ವಚನ ಇವರನ್ನು ಕುರಿತಾಗಿಯೇ ಬರೆದಿದ್ದಾರೆ ಅನಿಸುತ್ತದೆ. ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸಿಕೊಂಡು ಹೋಗುವ ನನ್ನ ಅಚಲ ವಿಶ್ವಾಸಕ್ಕೆ ನನ್ನ ಹೆಂಡತಿ 24x7 ಮಾದರಿಯ ಕಿರಿಕಿರಿಯನ್ನು ಮುಂದುವರಿಸಿದಳು. ತನ್ನಲ್ಲಿದ್ದ 3 ತೊಲೆ ಬಂಗಾರವನ್ನು ತೋರಿಸುತ್ತಾ, ರೀ ಒಂದು ಸೈಟ್ ಕೊಂಡ್ಕೊಳ್ರಿ, ಇದನ್ನು ಅಡವಿಟ್ಟು ಹೇಗಾದರೂ ಮಾಡಿ ಸಾಲ ಸೋಲ ಮಾಡಿ ಮನೆ ಕಟ್ಟಿಸ್ಕೊಳ್ಳೋಣ ಎಂದು ಸತಾಯಿಸುತ್ತಿದ್ದಳು. ಆಗ ನನಗೂ ಜ್ಞಾನೋದಯವಾಯಿತು. ಒಂದು ಬೆಂಕಿಪೊಟ್ಟಣ ಗಾತ್ರದ ಸೈಟನ್ನು ಖರೀದಿಸಿದೆ. ಮನೆ ಕಟ್ಟಿಸಬೇಕೆಂಬ ಒತ್ತಾಸೆ ಅವಳ ತಂದೆ ತಾಯಿಗಳಿಂದಲೂ ಚಳುವಳಿಯ ರೂಪದಲ್ಲಿ ಜನ್ಮ ತಾಳಿತು. ಲಿಂಗನಗೌಡರಿಗೆ ಎಲ್ಲಿಲ್ಲದ ಆಸಕ್ತಿ ಅವರ ಮಗಳ ಮೇಲೆ ಕಂಡುಬಂದುದು ನನಗೆ ಖುಷಿ ತಂದಿತ್ತು. ನಮ್ಮ ಸರ್ವಸ್ವವನ್ನೂ ಕ್ರೋಢೀಕರಿಸಿ ಒತ್ತೆಯಿಟ್ಟು ತಂದ ಹಣದಿಂದ ಮನೆಗೆ ಗುದ್ದಲಿ ಪೂಜೆ ಮಾಡಲಾಯಿತು. ಆಗ ನನ್ನ ಮತ್ತು ಲಿಂಗನಗೌಡರ ಗಾಢ ಸ್ನೇಹ ಪ್ರಾರಂಭವಾಯಿತು. ಬಹಳ ಸಂತೋಷದಿಂದ ತಾವೇ ಮುಂದೆ ನಿಂತು ಮನೆ ಕಟ್ಟಿಸುವುದಾಗಿ ಘೋಷಣೆ ಮಾಡಿದರು. ಅತ್ತೆಯವರ ಆದೇಶದಂತೆ ಅವರ ಹತ್ತಿರದ ಸಂಬಂಧಿಯೊಬ್ಬರು ಗೋಡೌನ್ ಮ್ಯಾನೇಜರ ಜವಾಬ್ದಾರಿ ತೆಗೆದುಕೊಂಡರು. ನಾನು ಸಂಗಣ್ಣ ನೈಟ್ ವಾಚ್ಮನ್ ಆಗಿ, ಮಾಮ ಮತ್ತು ಶಂಕರಪ್ಪ ಹಗಲೊತ್ತು ವಾಚ್ಮನ್ ಕಮ್ ಸೂಪರ್ವೈಸರ್ ಆಗಿ ಹುಮ್ಮಸ್ಸಿನಿಂದ ಕಟ್ಟಡದ ಕೆಲಸ ಪ್ರಾರಂಭಿಸಿದರು. ಅಂದಿನಿಂದ ಕೊನೆಯ ಗಳಿಗೆಯವರೆಗೂ ಹಗಲಿರುಳೆನ್ನದೆ ಕೆಲಸ ಮಾಡಿ ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಾವೇ ನಿಂತಿದ್ದು ಆಯ್ಕೆ ಮಾಡಿ ಖರೀದಿಸಿ ತಂದು ಕೆಲಸಗಾರರಿಗೆ ನಿರಂತರವಾಗಿ ಸಲಹೆ, ಸೂಚನೆ ಮತ್ತು ವಿನ್ಯಾಸವನ್ನು ಮಾಡಿ ತೋರಿಸುತ್ತಾ ಎಲ್ಲರ ಮನಮೆಚ್ಚುವಂತೆ ನಮ್ಮ ಪ್ರೀತಿಯ ಸ್ವಗೃಹ ನೀಲಾಚಲದ ನಿರ್ಮಾಣ ಮಾಡಲು ಶ್ರಮಿಸಿದ ಪುಣ್ಯಜೀವಿ ಲಿಂಗನಗೌಡರು. ಕೊನೆಯಲ್ಲಿ ನಮ್ಮ ಸಂಬಂಧಗಳು ಹೇಗೆ ಬದಲಾಯಿಸಿದವಪ್ಪ ಅಂದರೆ, ನಾನು ಅವರಿಗೆ ಮಾವನಾದೆ, ನನಗೆ ಅವರು ಬಾಸ್ ಆದರು. ಆದರೆ ಇದು ಬಹುಕಾಲ ನಡೆಯಲಿಲ್ಲ. ಏಕೆಂದರೆ ಅವರು ಆಕಸ್ಮಿಕವಾಗಿ ಮೃತ್ಯುವಶರಾದರು. ನೀಲಾಚಲದ ಪ್ರಾರಂಭೋತ್ಸವ ಎಲ್ಲರ ಕಣ್ಣೀರಿನ ಧಾರೆಯಿಂದಲೇ ಪಾವನವಾಯಿತು. ಲಿಂಗನಗೌಡರು ಬಿತ್ತಿ ಬೆಳೆಸಿದ 5 ಸದಸ್ಯರ ಸಂಸಾರ ಜೀವನದ ಹಲವಾರು ಏಳು ಬೀಳುಗಳನ್ನು ನಡುವೆಯೂ ಸಾಧನೆ ಮಾಡಿ ತೋರಿಸಿದ ಅನೇಕ ಘಟನಾವಳಿಗಳನ್ನು ನೋಡಿ ಆನಂದಿಸುವ ಭಾಗ್ಯದಿಂದ ಅವರು ವಂಚಿತರಾದರು.
ಅವರ ಜೀವನಾಡಿಯಂತಿದ್ದ ಈಗಿನ ಈ ಬೃಹತ್ ಪರಿವಾರದಲ್ಲಿ ಅವರ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಅಳಿಯಂದಿರು ಅಲ್ಲದೆ ಅವರ ಮರಿಮೊಮ್ಮಕ್ಕಳ ವಿಶೇಷ ಸಾಧನೆಯನ್ನು ನೋಡುವ ಸಂತೋಷ ಅವರಿಗಿಲ್ಲವಾಯಿತಲ್ಲ ಎಂಬ ಕೊರಗು ನಮಗೆ ಸದಾ ಕಾಡುತ್ತಿರುತ್ತದೆ. ಲಿಂಗನಗೌಡರ ಜನ್ಮ ಶತಾಬ್ದಿಯ ಈ ವರ್ಷದಲ್ಲಿ ನಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾಗಿದ್ದ ಅವರ ಸ್ಮರಣೆ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ಆ ಪುಣ್ಯಾತ್ಮರಿಗೆ ದಯಾಮಯನಾದ ಪರಮಾತ್ಮನು ಚಿರಶಾಂತಿಯನ್ನೀಯಲಿ ಎಂದು ಪ್ರಾರ್ಥಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.